ಇನ್ನೂ ಆಗಿಲ್ಲ, ಅದಕ್ಕೆ ಮುಂಚೆ ನಮಗಿಂತ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಅಭಿನಂದನೆಗಳನ್ನ ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ರಮಣ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಮಾತನಾಡಬೇಕು ಅಂತ ಕೇಳ್ಕೊಡ್ತೀನಿ. ಇರಲಿ, ನಮ್ಮ ಕೆಲಸ ಅದಲ್ಲ. ಗಾಬಂದ್ರೆ ರಾಜ್ಕುಮಾರ್ ಶಬ್ದ ಅದಕ್ಕೆ. ನಮಸ್ಕಾರ. ಪ್ರತಿ ವರ್ಷ ಏನಾದರೂ ವಿಷಯ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. 20 ವರ್ಷಗಳಾಗಬೇಕು. ಪ್ರತಿ ಸಲ ಏನಾದ್ರು ಯಾರಿಗೂ ಗೊತ್ತಿದ್ದ ವಿಷಯ ಹೇಳ್ಬೇಕಂದ್ರೆ ಏನು ಹಂಚ್ಕೊಳ್ಳೋದು ಅಂತ ಅನಿಸ್ತಾ ಇರುತ್ತೆ. ಆದರೂ ಒಂದು ವಿಷಯ ಅವ್ರದ್ದು ಹೇಳ್ಬೇಕಂದ್ರೆ, ಒಂದು ಸಿನಿಮಾ ನನ್ನ ತಂದೆಗೆ ಹೆಚ್ಚು ಕಡೆ 50 ವರ್ಷ ಆಗ್ತಾ ಇತ್ತು. ಆ ಟೈಮ್ ಒಂದು ಲವ್ ಸ್ಟೋರಿ ತಗೊಂಡ್ರೆ ಅಪ್ಪನ ನಾನೇನು ಮಾಡಿದ್ದಾರೆ ವಿಜಯ್ ಕರ್ತೆ ಅಪ್ಪಾಜಿ ಈ ವಯಸ್ಸಲ್ಲಿ ನೀನು ಮಾಡ್ಬೇಕಾ ನಾನು ಅಂತ ಕೇಳ್ತೀನಿ. ಇಲ್ಲ ನಾನು ಈಗಲೇ ಮಾಡಬೇಕು, ನನಗೆ ಕಾಣ್ತಿದೆ ಮಾಡಂತ ಭಾವಿಸ್ತೀನಿ. ಉದಯಶಂಕರ ಸ್ವಲ್ಪ ಅಗೇನ್ಸ್ಟ್ ಆಗಿದ್ದೀನಿ. ಈಗ ಮಾಡ್ತಾರೆ ಸಾಲಲ್ಲಿ ಟೀಚರ್ ಅಷ್ಟು ಅಂದ್ಕೊಳ್ಳಲ್ಲ. ಇಂಟರ್ವ್ಯೂಲ್ಲಿ ಕರೆಕ್ಟಾಗಿ ಹೀರೋಯಿನ್ ಬೇರೆಯವ್ರಿಗೆ ಮದುವೆ ಆಗಿಬಿಡ್ತಾರೆ. ಮುಂದೆ ಕತೆ ಏನಿದ್ದೀರಾ ಅಂತ ಮುಂದೆನೇ ಕತೆ ಹೇಳಬೇಕಪ್ಪ, ಆ ಕತೆ ನನಗೆ ಇಷ್ಟ ಆಗಿರುತ್ತೆ ಅಂತ ಕೂತ್ಕೊಂಡು ಮಾಡಿಸ್ತೀನಿ. ಇವತ್ತು ಆ ಸಿನಿಮಾ ಚೆನ್ನಾಗಿ ಹೋಗಿದೆ. ನಾವು ಅವತ್ತು ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ನೋಡಿ. ಅವ್ರು ಮುಂದೆ ಯೋಚನೆ ಹೆಂಗಿತ್ತು ಅವರು. ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ಅದೇ ರೀತಿ ಅವರು 3 ಜನರೇಷನ್ಗೆ ಮಾಡ್ತಾ ಬರ್ತಾರೆ. ಮತ್ತೆ ಶಿವಣ್ಣ ಅವರು ಕೂತ್ಕೊಂಡು 3 ಪಿಕ್ಚರ್ ಮಾಡ್ತಾರೆ. ಅಪ್ಪಾಜಿಯವರು ನೋಡಿ ನೀವು, ಅಪ್ಪಣ್ಣವರು ಅಪ್ಪಾಜಿಯವ್ರಿಗೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಕೊನೆ ಸ್ಟೇಜಲ್ಲಿ ಎಂತೆಂಥ ಕತೆ ಆಯ್ಕೆ ಮಾಡ್ತಿದ್ವಿ. ಕತೆಗೆ ಏನು ವಿಷಯವೇ ಇರಲಿಲ್ಲ. ಆಲೋಚನೆ, ಸರಿಸುವಗಳು, ಹೊಸ ಬೆಳಕು ಎಲ್ಲ ಒಂದ್ಲೈನ್ ಅದು. ಅದನ್ನು ಸೆಲೆಕ್ಟ್ ಮಾಡಿ ಎಲ್ಲ ಸಿಲ್ವರ್ ಜೂಬ್ಲಿ ಕೊಡ್ತಾರೆ. ಅದಕ್ಕೆ ಶಿವಣ್ಣ ಪಿಕ್ಚರ್ ಮಾಡ್ತಾರೆ. ಅವ್ರು ಹ್ಯಾಟ್ರಿಕ್ ಹೀರೋ ಬಂದಿರೋರು, ಆನಂದ್, ರಥಸಪ್ತಮಿ, ನನಗೆ ಸಿಗೋರು 3 ಸಿನಿಮಾ ಸೆಲೆಕ್ಟ್ ಮಾಡ್ತಾರೆ. ಅವ್ರು ಗೊತ್ಕೊಂಡು ಜನ್ರೇಷನ್ಗೆ ಅವ್ರಿಗೆ ಅಪ್ಡೇಟ್ ಆಗ್ತಿದ್ದು ಗೊತ್ತಾಗಲ್ಲ. ಹಾಗೆ ನನಗೂ ಮಾಡ್ತಾರೆ. ನನ್ನ ನಟೀಕರಣ ಮಾಡಿ, ಗಜಪತಿ ಮಾಡಿ, ಅನುಕೂಲ ಒಬ್ಬ ಗಂಡ ಮಾಡ್ತಾರೆ. 100 ಡೇಸ್ ಆಗಿತ್ತು. ಅದಾದ ಅಪ್ಪು ಮಾಡ್ತಾರೆ. ಅಪ್ಪು, ಅಭಿ, ಆಕಾಶ್. ಅಂದರೆ ಅವ್ರು ನೋಡಿ ಅವ್ರ ಕೆಲಸ ನಿರಂತರ ಮಾಡ್ಕೊಂಡೇ ಬಂದರು. ಅವರು ಮಾಡ್ಕೊಂಡು ಸಕ್ಸಸ್ ಜೊತೆ ಮಾಡ್ಕೊಂಡು ಬಂದರು. ಅಂಥವ್ರು ನೆನೆಸ್ಕೊಳ್ಳೋಕ್ಕೆ ಒಂದು ಇವತ್ತು ಕಾರ್ಯಕ್ರಮ ಮಾಡಿದ್ದು ರಘುರಾಮಜನವರು ಧನ್ಯವಾದಗಳು. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಹೋಗ್ಲಿ, ಎಲ್ಲರೂ ಎಲ್ಲರೂ ಸೇರ್ಕೊಂಡು ಬರೋಣ. ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.